ಸಿಎಂ ಸಾಹೇಬರು ಡೆಲ್ಲಿಯಲ್ಲಿ 2 ದಿನ ಆಯಿತು. ಅವ್ರು 2 ದಿನಗಳ ಕಾಲ ಇಲ್ಲಿ ಕುಂತರೆ ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಬರಗಾಲ. ಈ ಬರಗಾಲ ಇದ್ದಂಥ ಟೈಮಲ್ಲಿ ಅಲ್ಲಿದ್ದಂಥ ರೈತರ ಸಮಸ್ಯೆಗಳನ್ನು ಕೇಳಬೇಕಾಯಿತು ಮುಖ್ಯಮಂತ್ರಿಗಳು. ಜನರು ಜಾನುವಾರುಗಳಿಗೆ ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ರೈತರೆಲ್ಲ ಕೂಡ ನೀರಿಲ್ಲಾರ್ದಂತೆ ಇವತ್ತು ಸಾಕಷ್ಟು ಮಂದಿ ಗುಳೆಗೆ ಹೋಗ್ತಾ ಇದ್ದಾರೆ. ಇಂಥ ತೀವ್ರವಾದಂಥ ಬರಗಾಲದಲ್ಲಿ ಸಿಎಂ ಸಾಹೇಬರು ಬಂದು ಇಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು ಅನ್ನೋಂಥ ಕಾರಣದಿಂದ 2 ದಿನಗಳ ಕಾಲ ಇವತ್ತು ಇಲ್ಲೇ ದಿಲ್ಲಿಯಲ್ಲಿ ಕೂತಾರೆ. ಇವತ್ತು ನಾನು ಭಾಳಷ್ಟು ಮಂದಿ ಮುಖ್ಯಮಂತ್ರಿಗಳು ಸಾಬ್ರ ಜೊತೆಯಲ್ಲಿ ಮಂತ್ರಿಗಳಾದರು. ಮಂತ್ರಿಗಳಾದಂಥವ್ರು ಯಾರು ಕೂಡ ತೃಪ್ತಿ ಇಲ್ಲ. ಒಂದು ಕಡೆ ನಾನು ನೋಡ್ತಾ ಇದ್ದೆ, ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿಯವರು ಅವ್ರ ಖಾತೆ ನನಗೆ ಬೇಕಿಲ್ಲ ಅನ್ನೋಂಥದ್ದು ಕೂಡ ಅವ್ರು ಹೇಳಿದರು. ನೋಡಿ, ಇಂಥ ಜ್ವಲಂತ ಸಮಸ್ಯೆ ಸಂದರ್ಭದಲ್ಲಿ ಕೂಡ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ನನಗೆ ತೃಪ್ತಿ ಇಲ್ಲ, ಆ ಖಾತೆ ಬೇಡ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಒಂದು ಕಡೆ ಬೆಂಗಳೂರಲ್ಲಿ ಹೋದರೆ ಕೃಷ್ಣ ಬೈರೇಗೌಡರು ನಮಗೆ ಕೂಡ ಆ ಖಾತೆ ಬೇಕಿಲ್ಲ ಅನ್ನೋಂಥ ಮಾತು ಕೃಷ್ಣ ಬೈರೇಗೌಡರು ಕೂಡ ಹೇಳಿದರು. ನಂತರ ಒಬ್ಬರಂತೀರ ಇಬ್ಬರಂತೀರ, ಇನ್ನೊಬ್ಬರು KH ಮುನಿಯಪ್ಪ ಅವರು ನನಗೆ ಈ ಖಾತೆ ಬೇಕಿಲ್ಲ ಅಂತ ಹೇಳಿದರು. ಜೊತೆಲಿ ಪರಮೇಶ್ವರ್ ಕೂಡ ನನಗೊಂದು ನೋವಾಗಿದೆ ಅನ್ನೋಂಥ ಮಾತನ್ನು ಕೂಡ ಪರಮೇಶ್ವರ್ ಕೂಡ ಹೇಳಿದರು. ಜೊತೆಲಿ ಇವತ್ತು ಸಚಿವ ಸಂಪುಟದಲ್ಲಿದ್ದಂಥ ಎಲ್ಲ ಸಚಿವರು ಎಲ್ಲರೂ ಕೂಡ ನಮಗೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಸಚಿವ ಸ್ಥಾನ ಬೇಡ, ಬೇರೆ ಖಾತೆ ಬದಲಾವಣೆ ಮಾಡಿರಿ ಅಂತೇಳಿ ಭಾಳಷ್ಟು ಒತ್ತಾಯವನ್ನು ಮಾಡಿದರು. ಮಾಧ್ಯಮಗಳ ಜೊತೆಲಿ ಕೂಡ ಬಂದರು. ಈಗ ಇವಾಗ ಹೊಸದಾಗಿ ಇವತ್ತು ಮತ್ತೆ ಮಂತ್ರಿ ಮಂಡಳ ಮಾಡಬೇಕಂತೇಳಿ ಕೂಡ ಸರ್ಕಾರ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಇನ್ನು ಅವಕಾಶ ಸಿಕ್ಕಂಥವ್ರು ಎಷ್ಟು ಗಲಾಟೆ ಮಾಡ್ತಾರೋ ಗೊತ್ತಿಲ್ಲ. ಅವಕಾಶ ಸಿಕ್ಕಂಥವ್ರನ್ನ ನಮಗೆ ಖುಷಿ ಪಡ್ತಾರ, ಅವಕಾಶ ಸಿಗಲಾರ್ದಂತೆಲ್ಲ ಕೂಡ ಗಲಾಟೆ ಮಾಡ್ತಾರ. ಈ ಗಲಾಟೆಯಲ್ಲಿ 1 ತಿಂಗಳು ಹೋಗ್ಬಿಡ್ತದೆ. ಇವಾಗ ಇವರು ಹೋಗಿ ಮತ್ತೆ ಈ ಹೈಕಮಾಂಡ್ ಹತ್ರ ರಾಹುಲ್ ಗಾಂಧಿ ಹತ್ರ ಮಾತಾಡಬೇಕು. ರಾಹುಲ್ ಗಾಂಧಿ ಹತ್ರ ಮಾತಾಡಿದ ನಂತರ ಮತ್ತೆ ಅಲ್ಲಿ ಯಾರ್ಯಾರಿಗೂ ಸ್ಥಾನ ಸಿಗುತ್ತೆ ಅವರೆಲ್ಲರೂ ಕೂಡ ಸಮಾಧಾನ ಆಗ್ತಾರ. ಯಾರ್ಯಾರಿಗೆ ಅವ್ರಿಗೆ ಅವಕಾಶ ಸಿಗಲ್ಲ ಅವರೆಲ್ಲರೂ ಕೂಡ ಗಲಾಟೆಗಳು ಪ್ರಾರಂಭ ಮಾಡ್ತಾರೆ. ಮತ್ತೆ 1 ತಿಂಗಳು ಹೋಗುತ್ತೆ. ಇವತ್ತು ಬರ ಅಧ್ಯಯನ ಮಾಡಬೇಕಂದೇಳಿ ಯಾರು ಯೋಚನೆಯನ್ನು ಮಾಡ್ತಾ ಇದ್ದಾರ? ಇವತ್ತು ಇಷ್ಟು ತೀವ್ರವಾದಂಥ ಬರಗಾಲ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ಕೆರೆಗಳೆಲ್ಲ ಕೂಡ ಬತ್ತಿ ಹೋಗ್ತಾ ಇದ್ದಾವ. ಮಳೆ ಇಲ್ಲಾರ್ದಂತೆ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರ. ಒಂದು ಕಡೆ ಜಾನುವಾರುಗಳು ಸಾಯ್ತಾ ಇದ್ದಾವ, ರೈತರು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು 2 ತಿಂಗಳಿಂದ ಡ್ರೋನ್ ಹಾರಿಸ್ಯಾರ. ನೋಡಿ, ಏನು ಮಾಡಿಲ್ಲ, ಡ್ರೋನ್ ಮಾತ್ರ ಹಾರಿಸ್ಯಾರ. 2 ತಿಂಗಳಾಯ್ತು ರೀ ಡ್ರೋನ್ ಹಾರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಾಹೇಬರು. ಆ 2 ತಿಂಗಳಿಂದ ಏನಾಗಿದೆ ಅನ್ನೋಂಥದ್ದು ಯಾರಿಗೇನು ಗೊತ್ತಿಲ್ಲ. ಏನು ಬರಗಾಲ ವಿಚಾರ ಮಾತಾಡಿದ್ರೆ ಸಾಕು, ಡ್ರೋನ್ ಹಾರಿಸೋದು ಬಿಟ್ಟರೆ ಬೇರೆ ಯಾವುದು ಕೂಡ ಅವ್ರಿಗೆ ತಿಳುವಳಿಕೆ ಆಗ್ತಾ ಇಲ್ಲ. ಅಂದರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದಮೇಲೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಘೋಷಣೆ ಮಾಡಿದರು ಶಿವಕುಮಾರ್ ಸಾಹೇಬರು. ಎಷ್ಟು ದೊಡ್ಡ ಯೋಜನೆಗಳಂದರೆ ಮುಖ್ಯಮಂತ್ರಿಗಳಾದ ನಂತರ ಮಾಧ್ಯಮಗಳಲ್ಲಿ ಗೊತ್ತಿರುವುದಾದ್ರು ಮುಖ್ಯಮಂತ್ರಿಗಳಾದಂಥ ಯೋಜನೆಗಳನ್ನು ನೋಡ್ಕೊಂಡೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ಥರ ಆಗುತ್ತೆ ಅನ್ನೋದು ಕೂಡ ಅಷ್ಟೊಂದು ದೊಡ್ಡ ಘೋಷಣೆಗಳನ್ನು ಮಾಡಿದರು. ಪ್ಯಾಕೇಜ್ಗಳು ನೋಡ್ರಿ, ಎಷ್ಟು ಪ್ಯಾಕೇಜ್ಗಳು ಅಂದರೆ ಸಿಕ್ಕಾಪಟ್ಟಿ ಪ್ಯಾಕೇಜ್ಗಳು. ಎಷ್ಟು ದೊಡ್ಡ ಪ್ಯಾಕೇಜ್ಗಳು ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಜನರೆಲ್ಲರೂ ಕೂಡ ಮುಖ್ಯಮಂತ್ರಿಗಳು ಸಾಹೇಬರು ದೊಡ್ಡ ದೊಡ್ಡ ಪ್ಯಾಕೇಜ್ಗಳು ಕೊಟ್ಟರಪ್ಪ, ನಮಗೆ ಒಳ್ಳೇದಾಗ್ಬೋದು ಅಂತೇಳಿ ಅವ್ರು ತಿಳ್ಕೊಂಡಿದ್ರು. ಇವತ್ತು ನಮಗೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ದೊಡ್ಡ ಯೋಜನೆಗಳನ್ನು ಘೋಷಣೆ ಮಾಡಿದರೋ, ಯಾವ್ಯಾವ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದರೋ ಯಾವ ಕೂಡ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಒಂದೇ ಒಂದು ನಡೀತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ, ಒಂದೇ ಒಂದು ನಡೀತಾ ಇದೆ ಅಂದ್ರೆ ಅದು ವ್ಯಾಪಾರ ಅಂದರೆ ರಿಯಲ್ ಎಸ್ಟೇಟ್ ಮಾತ್ರ ನಡೀತಾ ಇದೆ, ಬೇರೆ ಯಾವುದೂ ಯೋಜನೆಗಳು ಕೂಡ ನಡೀತಾ ಇಲ್ಲ. ಒಂದೇ ಒಂದು ನಡೀತಾ ಇದೆ, ರಿಯಲ್ ಎಸ್ಟೇಟ್ ಮಾತ್ರ. ಇವತ್ತು ಸಾಕಷ್ಟು ರಾಜ್ಯದಲ್ಲಿ ನೋಡಿದಂಥ ಟೈಮಲ್ಲಿ, ಈ ಪರಿಸ್ಥಿತಿ ಇದ್ದಂಥ ಟೈಮಲ್ಲಿ ರೈತರಂತೂ ಕಣ್ಣೀರಾಗ್ತಾ ಇದ್ದಾರೆ. ಇವತ್ತು
ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ಇವತ್ತು. ಸಾಕಷ್ಟು ಮಂದಿ ಎಷ್ಟು ತೊಂದರೆದಲ್ಲಿ ಇದ್ದಾರೆ ಅಂದ್ರಿಗಿನ ಯಾಕಪ್ಪ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ವರ್ಷಗಳ ನಂತರ ಶಿವಕುಮಾರ್ ಸಾಹೇಬ್ರ ಮುಖ್ಯಮಂತ್ರಿ ಅಲ್ಲ. ನಮಗೆ ಪರಿಸ್ಥಿತಿ ಏನಂದ್ರೆ ಅದೇ ಮುಖ್ಯಮಂತ್ರಿಗಳು ಇವತ್ತು ಮೇಕೆದಾಟಿ ಯೋಜನೆಗೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ. ಮೇಕೆದಾಟಿ ಯೋಜನೆ ಆಗೋದ್ರಿಂದ ನಮ್ಮ ಜನಕ್ಕೆ ಲಾಭ ಅಲ್ಲ. ಈ ಕಾವೇರಿ ವಿಚಾರದಲ್ಲಿ ನೋಡಿದಂಥ ಟೈಮಲ್ಲಿ ಇವತ್ತು ಇರ್ರೆಸ್ಪಾನ್ಸಿಬಿಲಿಟಿ ಆಗೋದು ಸರ್ಕಾರ, ಇರ್ರೆಸ್ಪಾನ್ಸಿಬಿಲಿಟಿ ಆಗೋದು ಗೌರ್ಮೆಂಟ್. ಅವರು ಇರ್ರೆಸ್ಪಾನ್ಸಿಬಿಲಿಟಿ ಆಗಿರೋ ಕಾರಣ 4.56 TMC ಇವತ್ತು ತಮಿಳುನಾಡಿಗೆ ನೀರು ಹರಿಸಿದ್ದೀವಿ. ನಮ್ಮ ಭಾಗದಲ್ಲಿದ್ದಂಥ ರೈತರಿಗೆ ಅನ್ಯಾಯ ಆಗುತ್ತಲ್ಲ. ಬರ್ಲಿ ಅವ್ರು ಏನಂತೀನಂದ್ರೆ, ನಾವು ಭಾಳಷ್ಟು ಸಾರಿ ನಾವು ಕೂಡ ಅನೇಕ ಮುಖ್ಯಮಂತ್ರಿಗಳು ನೋಡಿದ್ವಿ. ನಾವು ಯಾವತ್ತನಾಗಲಿ ಕಾವೇರಿ ವಿಚಾರ ನೋಡಿದಂಥ ಟೈಮಲ್ಲಿ, ನೀರು ಹರಿಸುವಂಥ ವಿಚಾರ ನೋಡಿದಂಥ ಟೈಮಲ್ಲಿ ಕೂಡ ನಮ್ಮೆಲ್ಲರೂ ಕೂಡ ಕುಂತು ಚರ್ಚೆ ಮಾಡ್ತಾರೆ. ಸರ್ವಪಕ್ಷಗಳು ಸಭೆ ಮಾಡ್ತಾರೆ, ಚರ್ಚೆ ಆಗುತ್ತೆ. ನಂತರ ಕೋರ್ಟ್ ಏನೇನು ವಾದ ಮಂಡನೆ ಮಾಡಬೇಕು ಎಲ್ಲವನ್ನು ಕೂಡ ಮಂಡನೆ ಮಾಡೋಂಥ ಕೆಲಸ. ಆದರೆ ಇವತ್ತು ಇಷ್ಟು ವಿರೋಧ ಮಾಡಿದಂಥವ್ರು ಇವತ್ತು ಮೇಕೆದಾಟಿ ಯೋಜನೆ ಇದೇ ಮುಖ್ಯಮಂತ್ರಿಗಳು ಹೇಳಿದ್ದಲ್ಲ. ನಮ್ಮ ಸರ್ಕಾರ ಬಂದ ನಂತರ ಮೇಕೆದಾಟಿ ಯೋಜನೆಯನ್ನು ಪೂರ್ಣ ಪ್ರಮಾಣದಿಂದ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಅದಕ್ಕೆ ವಿರೋಧ ಮಾಡಿದಂಥವ್ರನ್ನ ಪುನಃ ಅವ್ರನ್ನ ಸನ್ಮಾನ ಮಾಡೋಂಥ ಕೆಲಸ ಮಾಡ್ತಾರಲ್ಲ ಅನ್ನೋದು ನನ್ನ ನೋವಿದೆ.